ಅಮ್ಮ ಸರಸ್ವತಿ, ಸರಸ್ವತಿ ಏನಾಯ್ತು? ಯಾಕಮ್ಮ, ಏನಾಯ್ತು? ಗೊತ್ತಿಲ್ಲಮ್ಮ, ತುಂಬಾ ಹೊಟ್ಟೆ ನೋವ್ತಾ ಇದೆ. ಹೆದರ್ಕೋಬೇಡಮ್ಮ, ದೇವ್ರಿದ್ದಾನೆ. ಒಳ ಕರ್ಕೊಂಡು ಹೋಗಪ್ಪ. ಬಾ, ನಿಧಾನ ನಿಧಾನ ನಿಧಾನಕ್ಕೆ ಬಾ. ಅಜ್ಜಿ, ಅಮ್ಮಂಗೆ ಏನಾಯ್ತು? ಗುರುಗಳು ಮಾಡಿದ ಹೋಳಿಗೆ ತಿಂದ ಹೊಟ್ಟೆ ನೋವು ಬಂದಿರೋದು. ಹೌದೌದು, ನಾವು ತಿಂದಿದ್ದೀವಿ, ನಮಗೂ ಬರುತ್ತಾ? ಅವತ್ತು ಪಾಯಸ ಕುಡ್ದಿದ್ದಕ್ಕೆ ನಮಗೆಲ್ಲ ಹೊಟ್ಟೆ ನೋವು ಬಂತಲ್ವಾ? ಇಲ್ಲ ಕಣ್ರು, ಅದು ಬೇರೆ ಇದು ಬೇರೆ. ಇದು ಅಮ್ಮನಿಗೆ ಮಾತ್ರ ಹೊಟ್ಟೆ ನೋವು ಬರೋದು, ನಿಮಗೆ ಯಾರಿಗೂ ಬರಲ್ಲ. ಅಮ್ಮನಿಗೆ ಮಾತ್ರ ಯಾಕೆ ಬರುತ್ತೆ? ಯಾಕೆ ಅಂದರೆ ಅವಳು ತಾಯಿ ಆಗ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಮನೆಗೆ ಒಂದು ಪುಟ್ಟ ಮಗು ಬರುತ್ತೆ. ಅಜ್ಜಿ, ಹೋಳಿಗೆ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಂದರೆ ಮಗು ಬರುತ್ತಾ? ಅಜ್ಜಿ, ಮಗುಗೆ ಹೋಳಿಗೆ ಅಂದರೆ ಇಷ್ಟನಾ? ಅಯ್ಯೋ ಮಹಾನ್ ಭಾವ್ರ, ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಆಮೇಲೆ ಕರಿತೀನಿ. ಅಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆಯಮ್ಮ. ಸಮಾಧಾನ ಮಾಡ್ಕೋ ಸರಸ್ವತಿ. ಅಮ್ಮ, ನೋವ್ತಾ ಇದೆ. ಸಮಾಧಾನ ಮಾಡ್ಕೋ. ನೋವ್ತಿದೆ ಅಮ್ಮ. ಸಮಾಧಾನ ಮಾಡ್ಕೋ ಸರಸ್ವತಿ. ಹೆಣ್ಣಿಗೆ ಚೊಚ್ಚಲ ಹೆರಿಗೆ ಅಂದರೆ ಮತ್ತೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಹಾಗೆ. ಸದ್ಯ ದೇವರು ಈ ಗಂಡಾಂತರದಿಂದ ಪಾರು ಮಾಡಿದ್ರೆ ಸಾಕಪ್ಪ. ಗಂಡಾಂತರ ಅಂದ್ರೆ ನಾನು ಸತ್ತು ಹೋಗ್ತೀನ ಅಮ್ಮ. ಸರಸ್ವತಿ, ಬಿಡ್ತು ಅನ್ನು ಸರಸ್ವತಿ. ಯಾಕೆ ಏನೇನೋ ಮಾತಾಡ್ತಿದೀಯಾ? ಯಾಕೆ ಮಗಳದೇ ಕೆಟ್ಟದ್ದು ಬಯಸ್ತೀಯಾ? ನಾನು ಹೇಳಿದ್ದು ಚೊಚ್ಚಲ ಹೆರಿಗೆ ಸ್ವಲ್ಪ ಕಷ್ಟ ಅಂತ ಅಷ್ಟೇ. ನನಗೆ ಗೊತ್ತಮ್ಮ, ಚೊಚ್ಚಲ ಹೆರಿಗೆಲಿ ಎಷ್ಟೊಂದು ಜನ ತಾಯಂದ್ರು ಸತ್ತು ಹೋಗ್ತಾರೆ. ಒಂದು ವೇಳೆ ನಾನು ಹೋಗ್ಬಿಟ್ರೆ? ಪದೇ ಪದೇ ಯಾಕೆ ಕೆಟ್ಟದ್ ಮಾತಾಡ್ತೀಯ ಸರಸ್ವತಿ? ನಿನಗೇನೂ ಆಗೋಲ್ಲ. ಆಗದೆ ಇದ್ರೆ ಸಂತೋಷನೇ ರೀ. ನಿಮ್ಮ ಜೊತೆ ಹಣ್ಣು ಮುದುಕಿ ಆಗೋವರೆಗೂ ಬಾಳ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಇಲ್ಲ ಸರಸ್ವತಿ, ನಿನಗೇನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿರ್ತೀಯ. ಒಂದು ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನನ್ನ ಜೀವ ಪಣಕ್ಕಿಡ್ತೀನಿ ಹೊರತು ನಿನ್ನನ್ನು ನಾನು ಕಳ್ಕೊಳ್ಳಲ್ಲ. ಬಿಡ್ತು ಅನ್ನಿ, ಒಂದು ಹೆಣ್ಣಿನ ಸಾರ್ಥಕತೆ ಇರೋದು ತನ್ನ ಗಂಡನ ವಂಶೋದ್ಧಾರದಲ್ಲಿ. ನನ್ನ ಸಾವಿನ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಮಗು ಚೆನ್ನಾಗಿರ್ಬೇಕು.